ಪಲ್ಲು 1 2 3 ಸ್ಟಾರ್ಟ್. ಏನಾಗಲಿ ಮುಂದೆ ಸಾಗು ನೀ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನಮ್ಮನೆ ನಮ್ಮ ಮಾತು ಸುಳ್ಳಲ್ಲ, ಹೋ ಬಿಟ್ಲ ನಮ್ಮನೆ ನಮ್ಮ ಮಾತು ಸುಳ್ಳಲ್ಲ. ಏನಪ್ಪ ನಿಮ್ಗೆ ಕೆಲಸ ಸಿಗದೆ ಹೋದ್ರೂ ಪರವಾಗಿಲ್ಲ, ನನ್ ಮಗು ಸಿಗುತ್ತೆ ತಾನೆ. ನನ್ನ ಮೇಲೆ ನೀವೆಲ್ಲ ಇಟ್ಟಿರೋ ಪ್ರೀತಿ ನೋಡಿ ಸಿಕ್ಕಾಪಟ್ಟೆ ಅಳು ಬರ್ತಾ ಇದೆ. ಪದೇ ಪದೇ ಇಂಟರ್ವ್ಯೂನಲ್ಲಿ ಫೇಲ್ ಆಗ್ತಾ ಇದ್ದೀನಲ್ಲ ಅಂತ ನಗುನು ಬರ್ತಾ ಇದೆ. ಡೋಂಟ್ ವರಿ, ನೆಕ್ಸ್ಟ್ ಟೈಮ್ ಯು ವಿಲ್ ಗೆಟ್ ಥ್ರೂ. ಅದೇನ್ ಗೆಟ್ಟೋ ಏನ್ ಥ್ರೂನು, ಪದೇ ಪದೇ ಆಫೀಸ್ಗಳಿಂದ ಬರೀ ಥ್ರೋ ಆಗ್ತಾ ಇದ್ದೀನಿ. ನಿಮ್ಮ ಹತ್ರ 200 ರೂಪಾಯಿ ಇಸ್ಕೊಂಡು ಬೇಜಾರಾಗೋಗಿದೆ. ಈಗ ಆಗ್ಬಿಟ್ರೆ ನಾನು ಎಲ್ಲಿಗೆ ಅಂತ ಹೋಗ್ಲಿ? ಎಲ್ಲಿಗಾದ್ರೂ ಹಾಳಾಗೋಗ್ರಿ. ನಿಮ್ಮನ್ನ ನಾಯಿ ಮರಿತಾರ ನಾವು ಎಷ್ಟು ದಿನ ಅಂತ ಸಾಕು. ಅಭಿ ಬಿಟ್ಲ ಈಗ ತಾನೇ ಇಂಟರ್ವ್ಯೂ ಫೇಲ್ ಆಗಿ ಬಂದಿದೆ, ಅದ್ರ ಮೇಲೆ ನೀವು ಅವ್ನು ಟೀಸ್ ಬೇರೆ ಮಾಡ್ತೀರಾ? ಇವನು ಮಾಡ್ಕೊಂಡ್ ಬಂದಿರೋ ಗನಂದಾರಿ ಕೆಲಸಕ್ಕೆ ಇವನು ಬೈದೇನ ನಾವು ಹೊಗಳ್ತಾ ಕೂತ್ಕೋತೀವಿ. ನೋಡ್ರೆ ಚಿತ್ತೂರಿಂದ ಕಂಬಿ ಕಟ್ಟೋದಕ್ಕೆ ಅಂತ ಬಂದಿದ್ದ ನಾಯ್ಡು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಗಳನ್ನು ಕಟ್ಟಿ ಹತ್ತತ್ರ ಒಂದು 300 ಕೋಟಿ ರೂಪಾಯಿಗೆ ಒಡೆಯಾಗಿದ್ದಾನೆ. ಆ ರದ್ದಿ ಪೇಪರ್ ಪ್ಲಾಸ್ಟಿಕ್ ಆಯ್ತಾ ಇದ್ದ ಸೀರ್ ಸಾಬು ಕಾರ್ನರ್ ಸೈಟ್ ಅಲ್ಲಿ 3 ಅಂತಸ್ತಿನ ಬಿಲ್ಡಿಂಗ್ ಕಟ್ಟಿದಾನೆ ಕಣ್ರೆ. ನನಗೆ ಕಂಬಿ ಕಟ್ಟಕ್ಕೂ ಬರಲ್ಲ, ಪ್ಲಾಸ್ಟಿಕ್ ಹಾಕೂ ಬರಲ್ಲ. ಮಾಡಾಕಿದ್ದನ್ನ ಚೆನ್ನಾಗಿ ಕತ್ತರಿಸ್ತೀರೋ ನಿಮ್ಮಂತವ್ರು ಭೂಮಿ ಮೇಲೆ ಯಾಕೆ ಬದುಕಿರ್ತೀರಾ? ಪ್ಯಾಂಟ್ ಶರ್ಟ್ ಬೇರೆ ಕಡೆ ನೀನ್ ಈಗಿಂದೀಗ್ಲಿ ಪ್ಯಾಂಟ್ ಶರ್ಟ್ ಬಿಚ್ಚಿ ಒಂದು ಬನ್ನಿನ ಚಡ್ಡಿ ಹಾಕೊಂಡು ಲಾನ್ ಕ್ಲೀನ್ ಮಾಡೋ. ತಿಂಗಳಿಗೆ 300 ರೂಪಾಯಿ ಸಂಬಳ ನಾನ್ ಕೊಡ್ತೀನಿ ಕಣ. ಅಷ್ಟೇ ಅಲ್ಲ, ವರ್ಷಕ್ಕೆ ಒಂದ್ ಜೊತೆ ಬಟ್ಟೆ 1-2 ಉಡ್ದಾರನು ಕೊಡ್ತೀನಿ. ಅಣ್ಣಯ್ಯ, ಲಾನ್ ಕೆಲಸ ಮಾಡಕ್ಕೆ ನಮ್ಮ ಯಜಮಾನ್ರು ಈ ಮನೆ ಆಳಲ್ಲ, ಅವರು ಈ ಮನೆ ಅಳಿಯ. ಗುಡ್ ಪಲ್ಲು, ನಾನು ಇದಕ್ಕೆ ನಿನ್ ಸಪೋರ್ಟ್ ಮಾಡ್ತೀನಿ. ಚೆನ್ನಾಗಿ ದಬಾಯಿಸು. ನೀವು ನನ್ನ ಕಡೆ ಇದ್ಮೇಲೆ ಅಮೆರಿಕ ಸಪೋರ್ಟೇ ನನ್ನ ಹತ್ರ ಇದ್ದ ಹಾಗೆ. ಅಣ್ಣಯ್ಯ, ನನ್ನ ಆಸ್ತಿಲಿ ಅದೇನ್ ಭಾಗ ಕೊಡ್ತೀಯೋ ಕೊಟ್ಬಿಡು. ನಾವ್ ಇವತ್ತೇ ಪ್ಲಾಸ್ಟಿಕ್ ಬಿಸ್ನೆಸ್ ಮಾಡ್ಕೊಂಡು ಮನೆ ಮೇಲೆ ಮನೆ ಕಟ್ಕೋತೀವಿ. ನೋಡಮ್ಮ, ದೇವ್ರು ಕೊಟ್ಟ ತಂಗಿ, ಈ ಪ್ಲಾಸ್ಟಿಕ್ ಬಿಸ್ನೆಸ್ ಮಾಡೋದಕ್ಕೆ ಬೇಕಾಗಿರೋದು ಬಂಡವಾಳ ಅಲ್ಲ ಕಣಮ್ಮ. ಬೆಳಗ್ಗೆ ಎದ್ದ ತಕ್ಷಣ ಒಂದು ದೊಡ್ಡ ಗೋಣಿ ಚೀಲನ ಬೆನ್ನಿಂದ ಹಾಕೊಂಡು ಕಸ ತೊಟ್ಟಿ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಹೋಗ್ಬಿಟ್ಟು ಪ್ಲಾಸ್ಟಿಕ್ ಗಳನ್ನ ಹಾಕೊಂಡು ಗುಜರಿ ಅಂಗಡಿ ನೀವು ಮಾರ್ತಾ ಹೋಗೋದು, ದುಡ್ಡು ಅದಾಗದು ಬರ್ತಾ ಹೋಗುದು. ಬಂಡವಾಳ ಇಲ್ಲದೆ ಯಾವ ಬಿಸ್ನೆಸ್ ಮಾಡಬಾರ್ದು. ನಾವ್ ಇದೇ ಬಿಸ್ನೆಸ್ ನ ಹೈಟೆಕ್ ಲೆವೆಲ್ ಅಲ್ಲಿ ಮಾಡ್ತೀವಿ. ಬಿಸ್ನೆಸ್ಗೆ ಅಂತ ಅಡ್ವಾನ್ಸ್ ಆಗಿ 1 ಕೋಟಿ ರೂಪಾಯಿ ಕೊಡು. ಕೊಡ್ಲಿಲ್ಲ ಅಂದ್ರೆ ಮನೆನೇ 2 ಭಾಗ ಮಾಡ್ತೀನಿ. ಏನೇ ಇದು, ಮನೆಗೆ ಹಗ್ಗ ಕಟ್ತಾ ಇದ್ದಾಳೆ? ಮನೆನೇ 2 ಭಾಗ ಮಾಡ್ಬೇಕಂತೆ. ಭಾಗ ಮಾಡೋದಕ್ಕೆ ಇದೀನ ಹಲಸಿನ ಹಣ್ಣ? ಬನ್ನು ಬಲೇನೆ. ಏನೇ ಇದು? ಅಮ್ಮ, ಇನ್ಮೇಲೆ ನಾವೆಲ್ಲರೂ ಇಲ್ಲಿರ್ತೀವಿ. ಅಣ್ಣ ಮತ್ತೆ ಚಂಪಾ ಮಾತ್ರ ಅಲ್ಲಿ ಬಿದ್ದಿರ್ಲಿ. ಪಲ್ಲು, ನೀನ್ ಮಾಡ್ತಿರೋದು ತುಂಬಾ ಮೋಸ. ಅಡ್ಗೆ ಮನೇನು ನಿಮ್ಮಷ್ಟಕ್ಕೆ ತಗೊಂಡ್ಬಿಟ್ರೆ ನಾನು ನಮ್ಮ ಯಜಮಾನ್ರಿಗೆ ಏನ್ ಬೇಯಿಸಾಗ್ಲಿ? ಏನು, ನೀನ್ ಅಡಿಗೆ ಮಾಡ್ಬೇಕು ತಾನೆ? ಹೌದು. ಆ ಬೆಳ್ಳುಳ್ಳಿನಾಗ ನಮ್ಮ ಮದ್ವೆನಲ್ಲಿ ಮುಯಿ ಮಾಡಿರೋ ಕಿತ್ತಾಗಿರೋ ಸ್ಟವ್ ಇದೆ, ಅದನ್ನ ಕೊಡ್ತೀನಿ. ಅದನ್ನ ಮೂಲೆನಲ್ಲಿ ಇಟ್ಕೊಂಡು ಅದೇನ್ ಬೇಯಿಸಾಕ್ತೀಯೋ ಬೇಯಿಸಿ ಹಾಕು. ಏನು ಯಜಮಾನ್ರೆ, ನಿಮ್ ದೇವರು ಕೊಟ್ಟ ತಂಗಿ ಮನೇನ 2 ಭಾಗ ಮಾಡಿದಾಳೆ. ಏನಮ್ಮ ದೇವರು ಕೊಟ್ಟ ತಂಗಿ, ಆಡಿದ ಮಾತಿನ ಪ್ರಕಾರ ಭಾಗ ಮಾಡೇ ಬಿಟ್ಟಿದೀಯಾ? ಓ, ಮತ್ತೆ ನೀ ನನ್ ಮಾತು ಕೇಳಿಲ್ಲ ಅಂದ್ರೆ ನಾನ್ ಯಾಕೆ ನಿನ್ ಮಾತು ಕೇಳಿ? ಇನ್ನು ನನಗೆ ಸಮನಾರು. ಅಲ್ಲಮ್ಮ, ಹಿಂಗ ಅಗ್ಗ ಏನೋ ಕಟ್ಬಿಟ್ಟಿದ್ಯಾ? ನಾವು ಬೆಳಗಿನ ಜಾವದ ಕಾರ್ಯಕ್ರಮಗಳಿಗೆ ಏನ್ ಮಾಡೋಣಮ್ಮ? ಅದಕ್ಕೆ ತೊಂದರೆ ಆಗ್ಬಾರ್ದು ಅಂತ ಇಲ್ಲೊಂದು ಗಂಟೆ ಕಟ್ಟಿರ್ತೀನಿ. ಗಂಟೆ ಬಾರ್ಸಿ ಒಳಗ್ ಹೋಗು, ಅದ್ರ ಶಬ್ದ ನಿಲ್ಲೋ ಅಷ್ಟ್ರಲ್ಲಿ ಹೊರಗೆ ಹೋಗ್ತಾ ಇರ್ಬೇಕು. ಪಲ್ಲು ಪಲ್ಲು, ಕಾಫಿ. ನನ್ಗೂ ಕೆನೆ ಹಾಕಿದ ಕಾಫಿ ಮಾಡಕ್ ಬರುತ್ತೆ. ಇಟ್ಸ್ ವೆರಿ ನೈಸ್ ಕಾಫಿ. ಕಾಫಿ ಥರನೇ ಇದೆ. ಮತ್ತೆ ಹೊಸ ಸಂಸಾರ ಹೇಗ್ ನಡೀತಾ ಇದೆ? ಈ ಮನೆಗೆ ನಾನೇ ಯಜಮಾನಿ ಅಲ್ವಾ? ಪಾಯಸದ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ರು ಯಾರು ಕೇಳೋನಿಲ್ಲ. ಪಲ್ಲು, ಫೀಲ್ ಫ್ರೀ. ನಿಂಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ನನ್ನ ಹತ್ರ ಹೇಳು, ಓಕೆ? ಬಾಯ್. ಕಾಫಿ ಒನ್ನಾಗಿ ಮಾಡಿದ್ಯಾ? ಇಂಥ ಕಾಫಿ ಕುಡಿದು ತುಂಬಾ ದಿವಸ ಆಗಿತ್ತು. ಹೌದು, ಅಡಿಗೆಗೆ ಏನ್ ಮಾಡ್ತಾ ಇದ್ಯಾ? ಅಡಿಗೆ ಮಾಡಕ್ ಏನು ತಿನ್ಸಿನೇ ಇಲ್ವಲ್ಲಪ್ಪ, ಕಾಸು ಇಲ್ಲ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ನಿಮ್ಮ ಅಣ್ಣನ್ ಕೇಳೋ. ಆಸ್ತಿ ಭಾಗ ಆಗೋವರೆಗೂ ನಾನು ಅವನ ಜೊತೆ ಮಾತಾಡಲ್ಲ. ಅಲ್ಲೋ, ನೀನ್ ತಲೆನೇ ಕೆಡಿಸ್ಕೋಬೇಡ. ಮನೆಯಲ್ಲಿರೋ ಯಾವ್ದಾದ್ರು ಆಂಟಿಕ್ ವಸ್ತುನ ಮಾರಿದ್ರೆ ದುಡ್ಡು ತಾನಾಗೆ ಬರುತ್ತೆ. ಈ ವಿಗ್ರಹ ಮಾಡಿದ್ರೆ 300 ರೂಪಾಯಿ ಬರೋದಿಲ್ವನಾ? ಚಟಿ ಮಣಿ ಕೆಂಪು ಮಣ್ಣು ಇಡ್ರಲ್ಲ ಅದನ್ನ. ಯಾಕೋ ಇದಕ್ಕೆ 300 ರೂಪಾಯಿ ಬರೋಲ್ವನಾ? ತಡ ಅದಕ್ಕೆ ಹತ್ತತ್ರ ಒಂದು 10,000 ರೂಪಾಯಿ ಬೆಲೆ ಇದೆ ಕಣಲೆ. ತಲೆ ಕೆಟ್ಟವ್ರು 1 ಲಕ್ಷ ಬೇಕಿದ್ರು ಕೊಡ್ತಾರೆ. ನೋಡಪ್ಪ, 1000 ರೂಪಾಯಿ ಸಾಕು. ಬರಬಿಟ್ಲ ಮಾಡ್ಕೊಂಡ್ಬರೋಣ. ನೋಡ, ಆ 1,000 ರೂಪಾಯಿ ನಾನೇ ಬೇಕಿದ್ರು ಕೊಡ್ತೀನಿ. ಅದ್ ನಮಗೆ ಕೊಡ್ರ. ತಗೊಂಡೋಗೋಳಾಗಿದೆ. ಗಂಟೇಶ್ ನಿಲ್ಲೋದ್ರಲ್ಲಿ ಆಚೆ ಹೋಗ್ತಾ ಇರ್ಬೇಕು. ಅದಕ್ಕಿಂತ ಬೇಗ ಬಂದ್ಬಿಡ್ತೀನಮ್ಮ.
ಕಾರ್ಯಕ್ರಮಕ್ಕಲ್ಲಮ್ಮ, ನಿಮ್ಮ ಅಡಿಗೆ ಮನೆಯಿಂದ ಅದೇನೋ ಗಮ್ಮಂತ ವಾಸನೆ ಬರ್ತಾ ಇದೆ. ಅದು ಏನು ಅಂತ ತಿಳ್ಕೊಂಡು ಹೋಗೋಣ ಅಂತ ಬಂದು. ನಮ್ದು ಊಟ ಸ್ಟಾರ್ ಹೋಟೆಲ್ದು. ಹೋಟೆಲಿಂದ ಊಟ ತರೋಷ್ಟು ದುಡ್ಡು ತಮ್ಮ ಹತ್ರ ಎಲ್ಲಮ್ಮ ಇತ್ತು? ಪಾಂಡುರಂಗ ನೀನೇ ಹೇಳಿದ್ಯಲ್ಲೋ, ಒಂದ್ ಆಂಟಿಕ್ ಪೀಸ್ ಕೊಟ್ರೆ 1000 ರೂಪಾಯಿ ಸಿಗುತ್ತೆ ಅಂತ. 3 ಆಂಟಿಕ್ ಪೀಸ್ ತಗೊಂಡು ನಾವು ಹೋಟೆಲ್ ಶೋಕೇಸ್ ನಲ್ಲಿ ಇಟ್ವಾ, ಅವ್ರು ಊಟ ಪಾರ್ಸಲ್ ಮಾಡ್ಕೊಟ್ರು, ತಗೊಂಡ್ಬಂದ್ವಿ. ಅಂದ್ರೆ ಅವನ್ನೆಲ್ಲ ಮಾರ್ಕೊಂಡ್ಬಿಟ್ರೇನಾ? ಶೋಕೇಸ್ ಅಲ್ಲಿರೋ ಒಂದೊಂದು ಐಟಮ್ ಮಾರಿ ಹೋಟೆಲ್ ಮುಗಿಸ್ಕೊತೀವಂತ ಹೇಳಿಪ್ಪ. ಮಳೆ ನೀರಿಗೆ ಸೊನ್ನೆ ನಾಯಕನ ಅಪ್ನೆ ಬೇಕಾ? ನಮ್ಮ ಭಾಗದಲ್ಲಿ ಅದೇನೇನಿದೆಯೋ ಎಲ್ಲ ಮಾರ್ಕೊಂಡ್ಬಿಡೋಣ. ಏನು ಯಜಮಾನ್ರೆ, ಅಡ್ಗೆ ಮಾಡಿದೀನಿ, ಊಟಕ್ಕೆ ಬನ್ನಿ. ಅದು ಏನ್ ಮಾಡಿಟ್ಟಿದ್ಯಾ? ತರಕಾರಿ ಇಲ್ವಲ್ಲ, ಅದಕ್ಕೆ ಅನ್ನ ಮಾಡಿ 2 ಹಸಿ ಮೆಣಸಿನಕಾಯಿ ಸುಟ್ಟಿಟ್ಟಿದೀನಿ, ಅದನ್ನ ಕಿವ್ಚ್ಕೊಂಡು ತಿನ್ನಿ. ಪಲ್ಲು, ಏನಿದು ಕೆರೋಸಿನ್ ಸ್ಮೆಲ್ಲು? ನಂಗೆ ಬ್ರೀತ್ ಮಾಡಕ್ಕೆ ಆಗ್ತಾ ಇಲ್ಲ. ಬೆಳ್ಳುಳ್ಳಿನಾಗ ನಮ್ಮ ಮದ್ವೆನಲ್ಲಿ ಕಿತ್ತೋಗಿರೋ ಸ್ಟವ್ ಮುಯ್ ಮಾಡಿರ್ಲಿಲ್ವಾ, ಅದರದೇ ವಾಸನೆ. ಬಂದು ಬಿಡ್ಲಾ? ಮೊದ್ಲು ಆ ಸ್ಟವ್ನ ಆಚೆ ಬಿಸಾಕಿ. ಕಿತ್ತೋಗಿರೋ ಒಂದ್ ಸ್ಟವ್ನ ಆಚೆ ಬಿಸಾಕ್ಬಿಟ್ರೆ ನಾನು ಅಡ್ಗೆ ಹೇಗ್ ಮಾಡ್ಲಿ ಯಜಮಾನ್ರೆ? ಮನೆ ಯಜಮಾನಿ ಇದ್ದಾಳಲ್ಲ, ಅವಳೆ ಕೇಳ್ಬಿಡಮ್ಮ. ಅದಕ್ಕೆ ಯಾಕಮ್ಮ ಯೋಚನೆ ಮಾಡ್ತೀಯಾ? ದೇವುಗಳ ಹಾಗೆ ಒಲೆ ಕಾಲಿಟ್ಟು ಅಡುಗೆ ಮಾಡು. ಓ, ಏನಿದು ಗಾಳಿ? ಕುಂಟ್ರ ಗಾಳಿ. ಮಚ್ಚ ನಿಂತಲೆ ಕೊಚ್ಚ. ನಾನು ನಿನ್ನನ್ನೇ ನೆನ್ಪು ಮಾಡ್ಕೊತಾ ಇದ್ದೆ ಕಣ. ಅಷ್ಟ್ರಲ್ಲಿ ಬಂದ್ಬಿಟ್ಟಲ್ಲ, ನನ್ನ ಜೀವನದಲ್ಲಿ 3ನೇ ಸ್ಥಾನ ನಿನಗೆ ಕಣ. 1ನೇದು 2ನೇದು ಯಾರು ಕೊಟ್ಟಿದ್ಯಾ? ಮೊದಲನೇ ಸ್ಥಾನ ಆ ನಮ್ಮಪ್ಪ ತಿರುಪತಿ ತಿಮ್ಮಪ್ಪನಿಗೆ, ಇನ್ನು 2ನೇ ಸ್ಥಾನ ದೆವ್ವಗಳಿಗೆ ಮತ್ತು ಪಿಶಾಚಿಗಳಿಗೆ, 3ನೇ ಸ್ಥಾನ ನಿನಗೆ ಕಣ. ನೀನು ಅವೆರಡರು ಮಿಕ್ಸಪ್ಪ. ಮನೇಲೆ ಮಣ್ಣು ಮುಗ್ತಾ ಇದ್ಯಾ? ನನ್ನ ಮೇಲೆ ಜೋಕ? ದಾರಿ ಕಾಣದಾಗಿದೆ ರಾಘವೇಂದ್ರನೇ ಅನ್ನೋ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ ಕಣ ನಂದು. ನಿನ್ನೆ ದಾರಿ ತೋರ್ಸಕ್ ಹೋದ್ರೆ ಆ ರಾಘವೇಂದ್ರನೇ ದಾರಿ ತಪ್ತಾನ ಅಷ್ಟೇ. ನೋಡ ಸುಂಟ್ರಗಾಳಿ, ಈ ದೇವರು ಅನ್ನೋ ಮಹಾತ್ಮ ನಮಗೆ ಕೈ ಕೊಟ್ಬಿಟ್ಟಾಗ ಕೊನೆ ಪಕ್ಷ ದೆವ್ಗಳಾದ್ರೂ ಬಂದು ಕೈ ಹಿಡಿಬೇಕಲ್ವೇನ? ಹಾಗಾಗಿ ನಾನು ನಿನ್ನ ನೆನಪು ಮಾಡ್ಕೊಂಡೆ ಕಣಪ್ಪ. ನೀನು ಬಾಳು ಮಳೆಯಲ್ಲಿ ನಿಂತ್ರೋ ಬೆಡ್ ಆಗ್ಬಿಟ್ಟಿದೆ. ಆಗ್ನೇಯ ದಿಕ್ಕು ಮುಖ ಮಾಡಿ ನಿಂತ್ಕೋ. ದೇಶಿನ ನನ್ನ ಜೀವನದಲ್ಲಿ ದಿಕ್ಕುಗಳೆಲ್ಲ ಒಂದಕ್ಕೊಂದು ಮಿಕ್ಸ್ ಆಗಿ ಗಬ್ಬೆದ್ದೋಗ್ಬಿಟ್ಟಿದೆ ಕಣ. ಈ ಕಡೆ ತಿರ್ಕಳ ಇದೆ ಆಗ್ನೇಯ ದಿಕ್ಕು. ಬಲ್ಗಿವಿನ ಬಲ್ಗೈಯಲ್ಲಿ ಹಿಡ್ಕೋ. ಇಡ್ಕಂಡೆ ಕಣಪ್ಪ. ಈಗ ಹೇಳಿ ನಿನ್ ಪ್ರಾಬ್ಲಮ್ ಏನು ಅಂತ ಹೇಳಪ್ಪ. ನಮ್ಮ ಮನೆ ಅನ್ನೋದು ಇಬ್ಬಾಗ ಆಗ್ಬಿಡಿದೆ ಕಣಸ್ತೀನ. ನಾನು ಚಂಪ ಒಂದ್ ಕಡೆ ಆದ್ರೆ ಮಿಕ್ಕವರೆಲ್ಲರೂ ಮತ್ತೊಂದ್ ಕಡೆ. ನಾನು ನಮ್ಮ ಮನೆಯಂದ್ರಿಗೆ ಬಿಸ್ನೆಸ್ ಮಾಡೋದಕ್ಕೆ ಅಂತ 1 ಕೋಟಿ ರೂಪಾಯಿ ಕೊಡ್ಬೇಕಂತೆ. ಇಲ್ಲ ಅಂದ್ರೆ ನಮ್ಮ ತಂಗಿಯ ಭಾಗದ ಆಸ್ತಿ ಅಂತ 5 ಕೋಟಿ ರೂಪಾಯಿ ಕೊಡ್ಬೇಕಂತೆ. ಬಿಸ್ನೆಸ್ ಮಾಡ್ತಾನ ಅವನೇ. ನೋಡೋದಕ್ಕೆ 20 ಆಗಿರೋ ಪ್ಲಾಸ್ಟಿಕ್ ಬಿಂದಿಗೆ ಇದ್ದಂಗೆ. 3ರಲ್ಲಿ 4 ಹೋದ್ರೆ ಎಷ್ಟು ಅನ್ನೋದೇ ಗೊತ್ತಿಲ್ಲ ಅವನಿಗೆ. ಸುಂಡ್ರಗಳೇ, ಈ 3ರಲ್ಲಿ 4 ಹೆಂಗ ಹೋಗ್ಬಿಡುತ್ತೆ? ಹೋಗಿಸ್ಬೇಕಪ್ಪ, ಅದೇ ಚಾಲೆಂಜು. ನೀನ್ ಅದ್ ಏನ್ ಹೋಗಿಸ್ಪತಿಯ ಹೋಗಿಸ್ಕೊಳಪ್ಪ. ಒಟ್ನಲ್ಲಿ ನನ್ನ ಜೀವನ ಒಂದು ದಾರಿ ತಾರ. ಹಿಂಗ್ ಮಾಡಿ ಹಂಗ್ ಮಾಡಿ ಹಂಗ್ ಮಾಡಿ ಹಿಂಗ್ ಮಾಡಿದ್ರೆ ಹಿಂಗಾಗತ್ತೆ. ವಿಟ್ಲ, ಏನ ಇಷ್ಟೊಂದು ಮಿಸ್ ಕಾಲ್ ಕೊಟ್ಬಿಟ್ಟಿದ್ಯಾ? ಒಂದ್ ಕಾಲ್ ಮಾಡಿ ಮಾತಾಡಕ್ಕಾಗಲ್ವ ನಿನ್ಗೆ? ಕಾಲ್ ಮಾಡಿದ್ರೆ ಕರೆನ್ಸಿಯಲ್ಲಿ ಖಾಲಿ ಆಗುತ್ತೋ ಅನ್ನೋ ಭಯಕ್ಕೆ ಮಾತಾಡ್ಲಿಲ್ಲ. ಏನಾಯ್ತಪ್ಪ ಈಗ? ನನ್ನ ಕಷ್ಟ ಏನು ಅಂತ ಹೇಳ್ಕೊಳ್ಳೋ. ಮನೇಲಿ ಜಗಳ ಅನ್ನೋದು ಹತ್ಕೊಂಡು ಉರಿತಾ ಇದೆ. ಮೊನ್ನೆ ಅಸೆಂಬ್ಲಿಯಲ್ಲಿ ಕಿತ್ತಾಡಿದ್ರಲ್ಲ, ಆ ಕಿತ್ತಾಡ್ತಾ ಇದಾರೆ. ನನ್ನ ಹೆಂಡತಿ ಆಸ್ತಿಯಲ್ಲಿ ಭಾಗ ಕೊಡಿ ಅಂತ ಇದ್ದಾಳೆ, ನಮ್ಮ ಕಂಜೂಸ್ ಭಾವ ಕೊಡಲ್ಲ ಅಂತ ಇದ್ದಾನೆ. ಗಂಡುಗಲಿ ವಂಶದ ಮನೆ ಅಳಿ ಅಂದ್ರೆ ಹೆಂಗಿರ್ಬೇಕು? ನಿನ್ನನ್ನು ನೋಡಿದ್ರೆ ಮುಖದಲ್ಲಿ ಜವಾನ್ ಕಳೆ ಹಾಕೊಂಡಿರೋದು ಭಿಕ್ಷಕನ್ ಡ್ರೆಸ್. ನಾನೇನಪ್ಪ ಮಾಡ್ಲಿ, ನನಗ್ ಕೊಡೋದೇ ಇಂಥ ಕಾಸ್ಟ್ಯೂಮ್. ಗಂಡುಗಲಿ ವಂಶದಲ್ಲಿದ್ಮೇಲೆ ಹೆಂಗಿರ್ಬೇಕು? ರಾಜನ್ ತರ ಇರ್ಬೇಕು. ಮೈ ತುಂಬಾ ಕೈ ತುಂಬಾ ಚಿನ್ನ ಹಾಕೊಂಡು ಮಿರಿ ಮಿರಿ ಅಂತ ಮಿಂಚ್ತಾ ಇರ್ಬೇಕು. ನನಗೂ ಅದೇ ಆಸೆ ಇದೆಯಪ್ಪ, ಆದ್ರೆ ಇದಕ್ಕೆಲ್ಲ ದುಡ್ಡು ಬೇಕಲ್ಲ. ನಿಮ್ಮ ವಂಶದ ಹೆಸರು ಹೇಳಿದ್ರೆ ಎಂತ ಅಯೋಗ್ಯ ಬೇಕಾದ್ರೂ ಸಾಲ ಕೊಡ್ತಾನ. ಲೇ ಗುರು, ಈಗ ಹೇಗ್ ಕಾಣಿಸ್ತಾ ಇದೀನೋ? ಈಗ ನೋಡ, ರಾಜ್ ಕಳೆ ಬಂದ್ಬಿಟ್ಟಿದೆ. ಬರೀ ರಾಜ್ ಕಳೆ ಬಂದ್ರೆ ಸಾಲದು ಕಣೋ, ನಮ್ಮ ಹಣೆ ಬರನು ಬದಲಾಗ್ಬೇಕು. ತಿನ್ನಿ ವಡೆ, ಹಾಕಿ ಕೌಡೆ ತಿನ್ನಿ ವಡೆ. ಯಾರೋ ಶಾಸ್ತ್ರಿ ಇದಾರೆ. ದರ್ಶನ ಅಲ್ಲ, ಅದೇ ವರ್ಷನು. ನಮ್ಮ ಭವಿಷ್ಯ ಏನು ಅಂತ ಕೇಳೋಣ ನಡಿ. ಓ, ಬರ್ಬೇಕು. ವಿಠಲ ವಿಠಲ ಜೈ ಜೈ ವಿಠಲ. ನನ್ನ ಹೆಸರು ನಿಮ್ಗೆ ಗೊತ್ತಾಯ್ತ್ರಿ? ಜಂಬಲ ಕಡಿ ಬೊಮ್ಮ. ಅದು ನನಗೇನ್ ತೊಂದರೆ ಆಗಿದೆ ಅಂದ್ರೆ, ಬಾಯಿ ನೋಡಿದ್ರೆ 3 ಜನ್ಮಗಳ ಕಥೆ ಗೊತ್ತಾಗತ್ತೆ. ಜಂಬಲ ಕಡಿ ಬೊಮ್ಮ. ಅಲ್ಲ ಸ್ವಾಮಿ, ಶಾಸ್ತ್ರ ಕೇಳಕ್ ಅಂದ್ರೆ ಹಿಂಗ ಉಗಿಯೋದು? ಬರಾಕ್ ಒಬಾಮಾಗೆ ಬೂಂದಿ ಶಾಸ್ತ್ರ ಹೇಳಿದ್ ಯಾರು ಗೊತ್ತಾ? ಯಾರು? ನಾನು. ವಿಧಾನಸೌಧದಾಗ ಹಾಕಿದ್ದು ಮಾಟ ಮಂತ್ರದ ಕಟ್ಟು ಬಿಡಿಸಿದ್ ಯಾರು ಗೊತ್ತಾ? ಯಾರು? ನಾನು. ನನ್ನ ಹತ್ರನೇ ಕತೆ ಬಿಡ್ತೀಯಾ? ಜಂಬಲ ಕಡಿ ಬೊಮ್ಮ. ಹಾಕು ಕವಡೆ, ತಿನ್ನು ವಡೆ. ಈಗ ನಾನು ಏನ್ ಮಾಡ್ಬೇಕು ಅಂತ ಹೇಳಿ. ಮನಿ ಡಬ್ಲಿಂಗ್ ಸ್ಕೀಮು, ರೇಸು, ಜೂಜು, ಬೋಟಾ ನೋಟು ಯಾವ್ದಾದ್ರೂ ಸರಿ. 1 ತಿಂಗಳು ದುಡಿ 10 ಜನ್ಮಕ್ಕೆ ಆಗೋಷ್ಟು ಮಾಡಿ ಬಡಿ. 1 ತಿಂಗಳು ದುಡಿದ್ರೆ 10 ಜನ್ಮಕ್ಕೆ ಆಗೋಷ್ಟು ಆಸ್ತಿ ಮಾಡ್ಬೋದಾ? ಹೌದು ಮುಂಡೆದೆ.
250 ಎಕರೆ ಡಿನೋಟಿಫಿಕೇಶನ್ ಮಾಡಿದಷ್ಟು ಲಾಭ ನಿನಗೆ ಸಿಗುತ್ತೆ. ಯಾರೋ ಮಾಡ್ಕೋತಾರೆ, ಬ್ಲಿಂಕ್ ಮಾಡಿದ್ರೆ ಪ್ರಯೋಜನ ಇಲ್ವೋ ಮಂಕ್ ಮುಂಡೆದೆ. ಗೊತ್ತಾಯ್ತು ಸ್ವಾಮಿ, ತಮ್ಮ ಫೀಸು. ಏ ಮಡಿಯ ಮುಟ್ಟಾಳ ಅಯೋಗ್ಯ, ನನಗೆ ಫೀಸ್ ಕೊಡಕ್ ಬರ್ತೀಯನೋ? ಸೂರ್ಯನ್ಗೆ ಟಾರ್ಚ, ಚಂದ್ರನ್ಗೆ ಕ್ಯಾಂಡ್ಲ, ದೇವ್ ಕೊಡ್ಬೇಕು, ನಾವು ತಗೋಬೇಕು. ಇಂತ ತೊಲಗೋ ಕೂಡ ಯಾವನು ಹುಚ್ಚ ಅನ್ಸುತ್ತ ಕಣ, ಆದ್ರೂ ಕರೆಕ್ಟ್ ಆಗಿ ಹೇಳ್ಬಿಟ್ಟಲ್ವಾ? ಕರೆಕ್ಟಾಗಿ ಹೇಳಿದಾನೆ ಅಂದ್ಮೇಲೆ ಇವನ್ ದೇವ್ರೇ ಇರಬೇಕು. ಈ ಬಿಟ್ಲ ಅದೃಷ್ಟ ಕುಲಾಯಿಸ್ತಾ ಇದೆ. ಮನಿ ಡಬಲಿಂಗ್ ಸ್ಕೀಮು. ಇವತ್ ರಾಜ, ನಾಳೆ ಮಹಾರಾಜ, ನಾಳೆಯಿಂದ ಸುರಚ್ಕೊಬಿಡ. ನಡಿ, ಅದನ್ನು ಒಂದ್ ಕೈ ನೋಡ. ಪಾಂಡ್ರಂಗ, ಬಿಟ್ಲೆ ನಾ ಒಂದ್ ಕಿವಿ ಮೇಲೆ ದಾಸವಾಳ ಇಟ್ಟಿದ್ದೀನಿ, ಇನ್ನೊಂದ್ ಕಿವಿನ ನಿನ್ಗೆ ಬಿಟ್ಟಿದ್ದೀನಿ. ಧಮ್ಕಿ ಡಮಾಲ್ ಧಮ್ಕಿ ಡಮಾಲ್ ಧಮ್ಕಿ ಡಮಾಲ್ ಕಟ್ಟು ರಜಾ ಕಾಯ್ ರಜಗಾಯ್ ಕಾಯ್ ರಜಗಾಯ್ ಕಾಯ್ ರಜಗಾಯ್. ಹತ್ತಕ್ಕಿಪ್ಪತ್ತು 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 ಡಬ್ಬಿ ಡಬಾಲ್ ಕಟ್ಟು ರಜಾ ಕಟ್ಟು ರಜಾ ಕಟ್ಟು ರಜಾ. ಹೆಂಗಿರ್ಲಿ ಅದೃಷ್ಟ ಚೆನ್ನಾಗಿದೆ ಕಣ. ಮೊದ್ಲು 1000 ಕಟ್ಟು, ಆಮೇಲೆ ನೋಡೋಣ. 1,000ಕ್ಕೆಲ್ಲ ಯಾರು ಆಡ್ತಾರೆ? 5,000 ರೂಪಾಯಿಗೆ ಆಡ್ತೀನಿ. ಆಟ ಹಾಡ್ತೀರ ಜಾ ಮತ್ತೆ ಕೂಚ ನೋಡ್ರ ಜಾ. ಇಲ್ಲಿ 3 ಕಪ್ಪು, ಒಂದ್ರೊಳಗೆ ನಿಂಬೆ ಹಣ್ಣು ಹಾಕ್ತೀನಿ, ಅದು ಮತ್ತೆ ಭಪ್ ಮರಳೆ ಮುಚ್ತೀನಿ. ಆಮೇಲೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಹೀಗೆ ಹೀಗೆ ಸರ್ಸಾಕ್ತೀನಿ. ನೀನು ಮನೆಯಲ್ಲಿ ಇಂಥದ್ದೇ ಕಪ್ಪಲ್ಲಿದೆ ಅಂತ ಕರೆಕ್ಟ್ ಆಗಿ ಹೇಳ್ಬಿಟ್ರೆ ನಾನು ನಿನಗೆ ಡಬ್ಗೆ ಡಬಲ್ ದುಡ್ಡು ಕೊಡ್ತೀನಿ. ರೆಡಿನ ಜಾ? ಕಟ್ಟು ದುಡ್ಡು ಎಷ್ಟಿದ್ರ ಜಾ? 5,000. ಕಟ್ಟು ರಜಾ ರಜಾ. ಅಡ್ವಾನ್ಸ್ ಅಂತ 50,000 ನನ್ನ ಕಡೆಯಿಂದ. ಲಿಂಬು ರಜಾ, ಲಿಂಬು ರಜಾ. ಮುಟ್ಟು ರಜಾ. ಹೊಸ ಗೆದ್ಬಿಟ್ಟ ರಜಾ ನೀನು. ಈ 50ರಲ್ಲಿ 10 ನಿಂದು. ಆ 10, ಈ 5 ನನ್ನ ಕಡೆಯಿಂದ 15. ಇದು ರಜಾ. ಮತ್ತೆ ಗೆದ್ಬಿಟ್ಟಲ್ಲ ರಾಜ ನೀನು. ನನ್ನ ಕಡೆಯಿಂದ ಈ 45. ಮತ್ತೆ ಒಂದಾಟ ನೋಡ್ರ ರಾಜ. ಎಕ್ಕಾಯ್ ರಜ ಕಕ್ಕಾಯ್ ರಜ ಕಕ್ಕಾಯ್ ರಜ ಕಕ್ಕಾಯ್ ರಜ ಕಕ್ಕಾಯ್. ಕಾಯ್ ರಜ ಮುಟ್ಟು ರಜ. ರಾಜ, ಈ 45 ನಂದೇನೆ. ಇನ್ನೊಂದು ಆಟ ಆಡ್ತಿ? ಅದು ಕಟ್ಟೋದು ದುಡ್ಡಿಲ್ಲ. ದುಡ್ಡಿಲ್ದೇನಂತೆ ಹೊಡೆದೇ ಇದೆಯಲ್ಲ, ಅದನ್ನೇ ಕಟ್ಟು. ದುಡ್ಡಿಲ್ಲ ಮತ್ತೆ ನೋಡು. ಯಾಕೆ ಮನೆ ಬರ್ತೀಯಾ? ಈ ಬಾಂಡ್ ಪೇಪರ್ಗೆ ಸೈನ್ ಹಾಕು, 50 ಲಕ್ಷ ರೂಪಾಯಿ ಕೊಡ್ತೀನಿ. ಬಿಟ್ಟಲ್ಲ ಬೇಡ ಕಣ. ಸೋತಿರೋ ನಾನು, ನನ್ನ ಕೆಲಸ ನಿನಗೇನ ಗೊತ್ತ? ಎಷ್ಟಿರ್ಲಿ ರಜ? ಇಷ್ಟು ನನ್ನ ಕಡೆಯಿಂದ 50 ಲಕ್ಷನ ಬೇಡ ಬಿಟ್ಟ. ಮಾತು ಹಾಕ್ರಿ. ಯಾವಾಗ ಕೊಡ್ತೀಯ 50 ಲಕ್ಷ? ನಿಮ್ಮ ಹತ್ರನೇ ಸೋತ್ಬಿಟ್ನಲ್ಲ. ಬಾಂಡ್ ಪೇಪರ್ ಸೈನ್ ಮಾಡಿಸ್ಬಿಟ್ಯಾ? ಕೊಡಿ, ಆ ಸೈನ್ ಅಳಿಸ್ಕೊಡ್ತೀನಿ. ಹೇ ರಾಜ, ಯಾವ ಮನೆಯವನ ನೀನು? ನಾನು ಪಾಂಡುರಂಗ ಗಂಡುಮಲಿ ಅವ್ರ ಮನೆಯವನು. ಎಡಗೆ ಎತ್ತಿದ್ರೆ ವೀರಕೇಸರಿ, ಬಲಗೆ ಎತ್ತಿದ್ರೆ ವೀರ ಮದಕರಿ. ಅವನೊಬ್ಬ ನಾರಾಯಣಕ್ಕೂ ಅವನ ಹೆಂಡತಿ ಅವನು ನೆಟ್ಟಿಗೆ ನೋಡ್ಕೊಂಡಿದ್ರೆ ಮನೆ ತುಂಬಾ ಮಕ್ಕಳಾಗಿರಬಹುದು. ಕಂಡವ್ರ ಮನೆ ಹೆಣ್ಮಕ್ಳ ಬಗ್ಗೆ ನಾವು ಹಂಗೆಲ್ಲ ಮಾತಾಡಬಾರ್ದು. ನೋಡ್ರಿ ರಸ, ನೀ ಆದಷ್ಟು ಬೇಗ ದುಡ್ಡು ತಂದು ಕೊಡ್ತಿರು, ಇಲ್ಲ ಅಂದ್ರೆ ನಮ್ಮ ಕಡೆ ಹುಡುಗರು ಬಂದು ನಿನ್ ಕಿಡ್ಡಿ ಬಿಚ್ಕೊಂಡು ಹೋಗ್ಬಿಡ್ತಾರೆ. ಗುರು, ಈಗೇನ ಮಾಡೋದು? ಹೆಂಗು ಬಿಸ್ನೆಸ್ ಮಾಡಕಂತ ನಿಮ್ ಬಾವ 1 ಕೋಟಿ ಕೊಡ್ತಾರಲ್ಲ, ಅದ್ರಲ್ಲಿ 50 ಲಕ್ಷ ತಂದು ಕೊಟ್ಬಿಡು. ಬಿಟ್ಲಾ? ಬಿಟ್ಲಾ? ಬಿಟ್ಲಾ?
ಎಲ್ಲ 50 ಲಕ್ಷ ರೂಪಾಯಿ ನನ್ನ ಹತ್ರ ಇಲ್ಲ. ಹಾ ಅದ್ ಹೆಂಗ್ ಹಾಕಿಸ್ಬೇಕು ಅಂತ ನಂಗೂ ಚೆನ್ನಾಗ್ ಗೊತ್ತು. ಯಾಕಂತ ನೀನ್ ಹೋಗಿ ಬೆಲ್ ಬಾರಿಸು, ಅಭಿ ಬಂದು ದೂರ ಬಾರಿಸ್ತಾರೆ. ಅಯ್ಯೋ ಪಾಪ, ಏನ್ ಜನಗಳು ಎಲ್ಲರೂ ನಮ್ಮಂಗೆ ಇರ್ತಾರೆ. ನಮ್ಮ ಮನೆ ಇದ್ರು ಹೊರಗಡೆ ಹೋಗಿ ಏನೋ ಮಾಡಬಾರ ಕೆಲಸ ಮಾಡ್ಕೊಂಡ್ ಬಂದಿದ್ರೆ ಅದಕ್ಕೆ ಅವ್ರ ಮನೆವರೆಗೂ ಹುಡುಕೊಂಡು ಬದುಕ್ತಾ ಇರ್ತಾರೆ. ಅದಕ್ಕೆ ಅಭಿ ಸೇವ್ ಹಿಮ್. ಅವ್ನು ನಮ್ಗೆ ಕಾಟ ಕೊಟ್ಟಾಗ ಯಾರು ಸೇವ್ ಮಾಡಲ್ಲ. ಈಗ ಸೇವ್ ತಗೊಂಡು ನಾವು ಕಾಪಾಡ್ಬಿಡ್ತೀವಿ. ಇರಪ್ಪ ಯಾಕಪ್ಪ ಅವನು ನಡೀತಾ ಇದ್ದೀರಾ? ನಮ್ಮ ಹತ್ರ 50 ಲಕ್ಷ ರೂಪಾಯಿ ಸಾಲ ಮಾಡಿ ಜೂಜಾಡಿ ಸೋತಿದ್ದಾನೆ. ಮಾಡೋ ಮಾತಿಗೆ ಒಂದು ಬೆಲೆ ಬೇಡವೇನಪ್ಪ. ಅವರು ನಮ್ಮ ಮನೆ ಅಳಿಯಂದ್ರು 10 ಪೈಸೆಗೆ ಬೆಲೆ ಬಾಳಲ್ಲ ಅಂತವ್ರು ನಿಮ್ಮ ಹತ್ರ 50 ಲಕ್ಷ ರೂಪಾಯಿ ಸಾಲ ಮಾಡಿದ್ರು. ಸಾಲ ಮಾಡೋದಕ್ಕೆ ಬಂದು ಬದುಕ್ತಾ ಇರೋದು. ಏನ್ ಮಗ ನೋಡ್ತೀಯ ಹಾಕಲ್ಲಿ ಗೊತ್ತಾನೆ ಗಂಟೆಗರಿ ಒಂದ್ಸಲ ಕಟ್ಟ ಕಡೆ ಎತ್ತುಂಟು ಗಂಟೆಗರಿ ಎಡಗೈ ಇತ್ತಿದ್ರು ವೀರಕೇಸರಿ ಬಲಗೈ ಇತ್ತಿದ್ರು ವೀರ ಮದಕರಿ ಕೈಗಳ ಜೊತೆ ಕಾಲ್ಗುಣ ಎತ್ಕೋ ಯಾವನ್ ಬೇಡ ಅಂತಾನೆ. ಬಿಟ್ಲಾ ಹೇಳ್ತಾ ಇದೀನಿ 50 ಲಕ್ಷ ರೂಪಾಯಿ ಮರ್ಯಾದೆ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಈ ಕುಳ್ಳಿನ ಮಟ್ಟಕ್ಕೆ ತಗೊಂಡು ಹೋಗ್ಬಿಡ್ತೀನಿ. ಈ ಕುಳ್ಳಿನ ಇರ್ಬೋದು ಕಣ, 3 ಅಡಿ 3 ಇಂಚೆ ಇರ್ಬೋದು. ಇದುವರೆಗೂ ನಾನು ಈ ಕುಳ್ಳಿನ ಕುಳ್ಳಿ ಅಂದಿಲ್ಲ. ನೀನೇನೋ ಈ ಕುಳ್ಳಿನ ಕುಳ್ಳಿ 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 ಅನ್ನೋದು. ಏನಪ್ಪ ಅವ್ರೇನೋ ಬಾಯ್ ತಪ್ಪಿ ಒಂದ್ಸತಿ ಕುಳ್ಳಿ ಅಂದ್ರು, ನೀವು 30 ಸತಿ ಅಂತ ಇದ್ರಲ್ಲಪ್ಪ. ನಾನು ಒದೆ ತಿಂದಿರೋದು, ಸುಮ್ಮನೆ ಇರು ಕುಳ್ಳಿ. ನಮ್ಮ ತಂಗಿ ಕುಳ್ಳಿನ ಇರ್ಬೋದು ಕಣ, ಹಾಗಂತ ಅವಳೇನು ಕಣ್ಣಿಗೆ ಕಾಣಿಸ್ತಾ ಇರೋ ಕುಳ್ಳಿನೇನ ಏನೋ ದೊಡ್ಡದಾಗಿ ಕುಳ್ಳಿ 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 ಮುಂದೆ ಕೇಳ್ರೆ ಅಲ್ಲ ಅವನು ಕುಳ್ಳಿ ಅಂತ ಕರ್ಕೊಂಡ್ಬಿಟ್ಟ. ಆಗೋಗ್ಲಿ, ನಂದು 50 ಲಕ್ಷ ರೂಪಾಯಿ ಕೊಡ್ಸಿ ಈಗ. ಒಳ್ಳೆ ಕತೆ ಆಯ್ತಲ್ಲ ನಿಮ್ದು. ಅಲ್ಲ ನಮ್ಮ ಅಳಿಯಂದ್ರು ತಮ್ಮ ಹತ್ರ ಸಾಲ ಮಾಡಿದ್ರು ಅನ್ನೋದಕ್ಕೆ ಏನ್ರಿ ಇದೆ ಪ್ರೂಫ್? ಪ್ರೂಫಾ ನೋಡಿ, ಬಾಂಡ್ ಪೇಪರ್ ಮೇಲೆ ಅವನೇ ಸೈನ್ ಮಾಡಿದಾನೆ. ಅಯ್ಯೋ ಸುಮ್ಮನೆ ಅಳಿಯಂದ್ರೆ ಈ ಸೈಮ್ನು ನಮ್ಮದೇ ಅಂತ ನಮ್ಮ ಭಾವನೆ ಹಾಕಿರೋ ತಾವೇನು? ಹೌದೌದು. ಎಂತ ಗನಂತಾರಿ ಕೆಲಸ ಮಾಡ್ಕೊಂಡು ಹೋಗ್ಬಿಟ್ಟಿದ್ರೆ ನಮ್ಮ ಅಳಿಯಂದ್ರು. ಇದೀಪ ಸೈನ್ ಹಾಕೊಂಡಿದ್ರೆ ಅಣ್ಣಯ್ಯ ಅಂತ. ಮತ್ತೆ ನಾಳೆ ಬರ್ತೀನಿ. 50 ಲಕ್ಷ ರೂಪಾಯಿ ಎಣಿಸ್ಬೇಕು, ಇಲ್ಲಾಂದ್ರೆ ದಿನಕ್ಕೆ 1 ಲಕ್ಷ ರೂಪಾಯಿ ಬಡ್ಡಿ ಕಟ್ಬೇಕು. ನಿಮ್ ಯಜಮಾನಪ್ಪನ್ ಬಾಡಿನ 51 ಪೀಸ್ ಮಾಡ್ಬಿಡ್ತೀನಿ.